ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಪಹಲ್ಗಾಮ್ ಉಗ್ರರ ಕರಾಳ ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾರೆ NIA ಅಧಿಕಾರಿಗಳು. ಬೈಸರನ್ ವ್ಯಾಲಿಗೆ ಬರೋ ಮುನ್ನ ಸಹಚರರ ಸಂಪರ್ಕ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುಮಾರು 10 ಜನರ ಜೊತೆಗೆ ಸಂಪರ್ಕವನ್ನ ಸಾಧಿಸಿರ್ತಾರೆ ಈ ನರರಾಕ್ಷಸರು. ಬೈಸರನ್ ವ್ಯಾಲಿ ಚಲನ ವಲನದ ಬಗ್ಗೆ ಇವರು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನ ಉಗ್ರರಿಗೆ ಅಲ್ಲಿನ ಲೋಕಲ್ಸ್ಗಳು ಕೊಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಂಟ್ರಿ ಎಲ್ಲಿಂದ ಆಗಬೇಕು, ಪರಾರಿ ಹೇಗಾಗಬೇಕು, ಎಲ್ಲ ಜಾಗದ ಮಾಹಿತಿ ಕೂಡ ಇತ್ತು. ಪ್ರವಾಸಿಗರು ಹೆಚ್ಚಿದ್ದಂಥ ಸ್ಥಳ ಯಾವುದು, ಅಲ್ಲಿಗೆ ಯಾವ ಟೈಮಲ್ಲಿ ನೀವು ಬರಬೇಕು, ಹೇಗೆ ಬರಬೇಕು, ಗುಂಡು ಹಾರಿಸಿ ಕೊಂದು ಅಲ್ಲಿಂದ ಹೇಗೆ ಎಸ್ಕೇಪ್ ಆಗಬೇಕು, ಹೀಗೆ ಪ್ರತಿ ಮಾಹಿತಿಯೂ ಕೂಡ ಸುಮಾರು 10 ಜನರಿಂದ ಅವರಿಗೆ ಲಭ್ಯ ಆಗಿತ್ತು ಸ್ಥಳೀಯರಿಂದ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಿದೆ. ಅಂಥ ಸ್ಥಳೀಯರನ್ನ ಈಗ ಹೆಕ್ಕಿ ಅವರಿಗೆ ಶಿಕ್ಷಿಸಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಹರೀಶ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇಲ್ಲಿ ವಿಚಾರ ಅಂತಂದ್ರೆ ಹೌದು, ಒಂದು ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ಇವರು ಡ್ರೋನ್ ಇಂದ ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡಿರ್ಬೋದಂಥದ್ದು ಗುಮಾನಿ ಇದೆ. 5 ದಿನದ ಮುಂಚೆನೆ ಇಲ್ಲಿ ಬಂದಿದ್ರು ಅನ್ನುವಂಥದ್ದು, ಆಮೇಲೆ ಆ ಜಾಗದಲ್ಲೆಲ್ಲ ಬಹಳ ಓಡಾಡಿದ್ದಾರೆ ಅನ್ನುವಂಥದ್ದು. ಏನ್ ಮಾಡ್ತಾ ಇತ್ತು ಸೇನೆ ಹಾಗಾದ್ರೆ, ಅಥವಾ ಗುಪ್ತಚರ ಗೊತ್ತಾಗಿಲ್ವಾ ಈ ಡೀಟೇಲ್ಸ್? ಇಷ್ಟೊಂದು ಲ್ಯಾಪ್ಸ್ ಆಗಿದೆ ಅನ್ನುವಂಥದ್ದು ಇದು ಹೇಗೆ ಗೊತ್ತಾಗ್ತಾ ಇದೆ? ಇವರ ಕುತಂತ್ರಿ ಬುದ್ಧಿ ಒಂದ್ ಕಡೆ ಆದ್ರೆ ನಮ್ಮ ದೌರ್ಬಲ್ಯ ಏನು ಅನ್ನುವಂಥದ್ದು ಹೇಗೀಗ ಇಲ್ಲಿ ಗೊತ್ತಾಗ್ತಾ ಇದೆ ಅಂತೇಳಿ ತನಿಖೆ ಸಂದರ್ಭದಲ್ಲಿ? ಹೌದು ಮಾಲ್ತೇಶ್, ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದಂತಹ ವಿಚಾರವಾಗಿ NIA ಸುದೀರ್ಘವಾದಂತಹ ತನಿಖೆಯನ್ನು ಮಾಡ್ತಿದೆ. ಕಳೆದ 4 ದಿವಸಗಳಿಂದನೂ ಕೂಡ ತನಿಖೆಯನ್ನು NIA ಮಾಡ್ತಿದೆ. ಅನೇಕ ವಿಷಯಗಳನ್ನು NIA ಬಹಿರಂಗಪಡಿಸ್ತಿದೆ. ಆ ಉಗ್ರರು ಬಂದಿದ್ದು ಹೇಗೆ, ಮತ್ತೆ ಬೈಸರನ್ ಕಣಿವೆಗೆ ಅವರು ಎಂಟ್ರಿ ಕೊಟ್ಟಿದ್ದು ಹೇಗೆ, ಈ ಕೃತ್ಯವನ್ನು ನಡೆಸಿದ ಬಳಿಕ ಅವರು ಯಾವ ಮಾರ್ಗದ ಮೂಲಕ ಅವರು ಸೇಫ್ ಆಗಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ NIA ಕಲೆ ಹಾಕ್ತಿದೆ. ಒಂದಷ್ಟು ವಿಚಾರಗಳು ಕೂಡ ಬಹಿರಂಗ ಆಗ್ತಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಕೋಕರ್ನಾಗ್ ಅರಣ್ಯ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿಂದ 20ರಿಂದ 22 ಗಂಟೆಗಳ ನಡ್ಕೊಂಡು ಬಂದು ಪಹಲ್ಗಾಮ್ಗೆ ಬರ್ತಾರೆ. ಪಹಲ್ಗಾಮ್ನಲ್ಲೇ ಒಂದು 5-6 ದಿವಸ ಅಲ್ಲೇ ಉಳ್ಕೊಂಡು ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾರೆ. ಎಷ್ಟು ಜನ ಪ್ರವಾಸಿಗರು ಸೇರ್ತಾರೆ, ಯಾವ ಸಂದರ್ಭದಲ್ಲಿ ದಾಳಿ ಮಾಡಬಹುದು, ಎಲ್ಲಿಂದ ಎಸ್ಕೇಪ್ ಆಗಬಹುದು, ಹೀಗೆ ಎಲ್ಲ ರೀತಿಯಾದಂತಹ ಪ್ಲಾನ್ ಮಾಡಿ 5ರಿಂದ 6 ದಿವಸಗಳ ಕಾಲ ಅಲ್ಲೇ ಉಳ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಅಲ್ಲಿನ ಸ್ಥಳೀಯರ ರೀತಿಯಲ್ಲಿಯೇ ವೇಷಭೂಷಣಗಳನ್ನು ಖರೀದಿ ಮಾಡ್ತಾರೆ. ಆ ವೇಷಭೂಷಣ ಜೊತೆ ಮತ್ತೆ ಪ್ರವಾಸಿಗರ ರೀತಿಯಲ್ಲಿ ಅವರು ಬರ್ತಾರೆ. ಒಂದು ಆ ಬೈಸರನ್ನ ಒಂದು ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾರೆ. ಇದರ ಜೊತೆಗೆ ಚೀನಾ ಕೂಡ ನೆರವನ್ನು ನೀಡಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಚೀನಾ ಡ್ರೋನ್ಗಳ ಬಳಕೆ ಆಗಿದೆ. ಅಂದ್ರೆ ಒಂದು ಟಾಪ್ ವ್ಯೂ ಇಂದ ಬೈಸರನ್ ಹೇಗೆ ಕಾಣುತ್ತೆ, ಎಲ್ಲಿಂದ ಎಂಟ್ರಿ ತಗೋಬೇಕು, ಯಾವ್ಯಾವ ಉಗ್ರರು ಯಾವ ಕಡೆಯಿಂದ ಬರಬೇಕು, ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನುವಂಥದ್ದನ್ನ ಟಾಪ್ನಿಂದ ಅವಲೋಕನವನ್ನ ಮಾಡಲಾಗಿದೆ. ಅದಕ್ಕೆ ಚೀನಾ DJI ಡ್ರೋನ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹದ್ದು ಕೂಡ ಒಂದು ಬಹಿರಂಗ ಆಗಿರುವಂತಹದ್ದು. ಇನ್ನು ರೇಡಿಯೋ ಮೂಲಕ ರೇಡಿಯೋ ಸಿಗ್ನಲ್ಗಳನ್ನು ಕೂಡ ಬಳಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ರೇಡಿಯೋ ಸಿಗ್ನಲ್ ಬಳಕೆ ಮಾಡಿರೋದ್ರ ಬಗ್ಗೆ ಈಗ NIA ಇಸ್ರೋದ ಸಹಾಯವನ್ನು ಕೂಡ ತೆಗೆದುಕೊಳ್ತಿದೆ. ಅಂದ್ರೆ ಈ ರೇಡಿಯೋ ಸಿಗ್ನಲ್ಗಳು ಎಲ್ಲಿಂದ ಎಲ್ಲಿಗೆ ಹೋಗಿವೆ. ಒಂದು ಮಾಹಿತಿಯ ಪ್ರಕಾರ ಮುಖ್ಯವಾಗಿ ಕರಾಚಿಯಿಂದ ಸಿಗ್ನಲ್ಗಳು ಬಂದಿತ್ತು. ಕರಾಚಿಯಿಂದ ಸಿಗ್ನಲ್ ಬಂದ ಮೇಲೆನೆ ಇವರು ಇಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಈ ದಾಳಿಯ ಸಂಪೂರ್ಣ ಮಾಹಿತಿಯನ್ನು ಉಗ್ರರು ಕರಾಚಿಯೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನಷ್ಟು ವಿಚಾರಗಳನ್ನು NIA ತನಿಖೆಯನ್ನು ಮಾಡ್ತಿದೆ. ಮತ್ತಷ್ಟು ಆಘಾತಕಾರಿ ವಿಚಾರಗಳು ಬಹಿರಂಗ ಆಗುವಂತ ಸಾಧ್ಯತೆ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH